ಎಲ್ಲೋ ಮಾತಿನ ಬರದಲ್ಲಿ ಏನೋ ಮಾತಾಡ್ಬಿಟ್ಟು ಸುದೀಪ್ ಅವರ ಮಾತಿಗೆ ನೀವು ಸಿಗಾಕೊಂತೀರ. ಸುದೀಪ್ ಸರ್ ಕ್ಲಾಸು ಕೂಡ ತಗೊಳ್ತಾರೆ. ಆ ಸಂದರ್ಭದಲ್ಲಿ ಚೈತ್ರ ಅವರಿಗೆ ಅನಿಸಿದ್ದೇನು? ಅಂದರೆ ನನಗೆ ಯಾವತ್ತೂ ನಾನು ಮಾತಾಡಿದ ತಪ್ಪು ಅಂತ ಅನ್ಸೇ ಇಲ್ಲ. ನನ್ನನ್ನು ಒಳಗಡೆ ಕಳಿಸೋವಾಗ ನನ್ನನ್ನು ಆಯ್ಕೆ ಮಾಡಿದ ತಂಡದವರು ಹೇಳ್ತಾರೆ, ನಾನೇ ಯಾಕೆ ಬಿಗ್ ಬಾಸ್ಗೆ ಅಂತ ನಾನು ಪ್ರಶ್ನೆ ಮಾಡಿದ್ದೆ, ನನ್ನನ್ನು ಯಾಕೆ ಚೂಸ್ ಮಾಡಿದ್ರೆ ಬಿಗ್ ಬಾಸ್ಗೆ ಅಂತ ಸಹಜವಾಗಿ ನಾನು ಮಾಡಿದ ಪ್ರಶ್ನೆ. ಆಗ ಅವ್ರು ಅಂದಿದ್ರು, ನಾನು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಅವಳಲ್ಲ, ನಂಗೆ ಏನೂ ಗೊತ್ತಿಲ್ಲ, ನನ್ನ ಯಾಕೆ ಚೂಸ್ ಮಾಡಿದೆ ಅಂತ ಅವರೊಂದು ಮಾತು ಹೇಳಿದರು. ನೀವು ಎಲ್ಲೇ ಆಗಲಿ ನಿಮ್ಮ ನಿಲುವುಗಳನ್ನು ಗಟ್ಟಿಯಾಗಿ ಹೇಳ್ಕೊಳ್ತೀರಿ, ಯಾರಿಗೂ ಹೆದರದೆ ನೀವು ಮಾತಾಡ್ತೀರಿ, ಆಗ ಯಾರಿಗೂ ಕೇರ್ ಮಾಡದೆ ಹೆದರದೆ ಮಾತಾಡುವ ನಿಮ್ಮ ಗುಣವೇ ಬಿಗ್ ಬಾಸ್ಗೆ ನಮಗೆ ಬೇಕಿರೋದು. ಅದಕ್ಕೋಸ್ಕರ ನಿಮ್ಮನ್ನು ನೀವು ಬೇಕು ಅಂತ ನಾವು ಕೇಳ್ತೀವಿ ಅಂತ ಯಶವಂತ್ ಸರ್ ಒಬ್ಬರು ಹೇಳಿದರು. ಸೊ ಆ ನಿಲುವಿನಲ್ಲಿ ನಾನು ಹೊರಗಡೆನೂ ಹಾಗೇ ಇದ್ದೆ. ಎಂತೆಂಥ ರಾಜಕಾರಣಿಗಳನ್ನು ಎದುರಾಕೊಂಡಿದ್ದೀನಿ, ಮಿನಿಸ್ಟರ್ಗಳನ್ನು ಎದುರಾಕೊಂಡು ಮಾತಾಡಿದ್ದೀನಿ, ರಾಜ್ಯದ ಮುಖ್ಯಮಂತ್ರಿಗಳಿಗೆ ಎದುರಾಕೊಂಡು ಮಾತಾಡಿದ್ದೀನಿ, ನೀವೇ ನೋಡಿದ್ದೀರಿ ಭಾಷಣಗಳಲ್ಲಿ. ಸೊ ಎದುರುಗಡೆ ಇರುವವರು ನನ್ನ ನಿಲುವುಗಳನ್ನು ಒಪ್ಪಲಿಲ್ಲ ಅನ್ನೋ ಕಾರಣಕ್ಕೆ ನಾನು ಅದನ್ನು ಒಪ್ಕೊಂಡು ಸುಮ್ಮನೆ ಇರೋಳಲ್ಲ. ನನಗೇನು ಅನ್ಸುತ್ತೆ ಅದನ್ನು ನಾನು ಹೇಳುವವಳು. ಅದು ಎದುರುಗಡೆ ಇರೋರು ತಪ್ಪಾಗಿ ಕಾಣಿಸಿದ್ರೆ ಅದು ನನ್ನ ಸಮಸ್ಯೆ ಅಲ್ಲ ಅಂತ ಅಂದ್ಕೊಳ್ಳೋರು. ನನ್ನ ಸ್ನೇಹಿತರೊಬ್ರು ನಿನ್ನೆ ಪತ್ರಕರ್ತರು ನನ್ನ ಜೊತೆ ಓದಿದವರು ಅವರೇ ಹೇಳ್ತಾ ಇದ್ರು, ನಮಗೆ ಚೆನ್ನಾಗಿ ಗೊತ್ತಿತ್ತು ಚೈತ್ರ ಎಲ್ಲೋದ್ರೂ ಮಾತಾಡ್ತಾಳೆ, ಅವ್ರು ಯಾರಿದ್ರೂ ಮಾತಾಡದೆ ಇರೋಳಲ್ಲ ಅಂತ. ಸೊ ಆ ನಿಲುವಲ್ಲಿ ನನ್ನ ಮಾತುಗಳನ್ನು ಆಡಿದ್ದೇನೆ. ಅದು ಅವ್ರಿಗೆ ತಪ್ಪಾಗಿ ಕಾಣಿಸಿದ್ರೆ ದೊಡ್ಡವರು ತಪ್ಪಾಗಿ ಕಾಣಿಸಿರ್ಬೋದು. ಸೊ ನಾನು ಅದಕ್ಕೇನು ಹೇಳೋದಿಲ್ಲ ಅಂತ.